ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಶಿಕ್ಷಣ ಸಚಿವರು ಯಾಕೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಬೇಕು ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಬೇಕು ಅಂತ ಬಾಯಿ ಮಾತಿಗೆ ಹೇಳಿದ್ರೆ ಸಾಕಾಗಲ್ಲ. ಅಲ್ಲಿ ಯಾವ ರೀತಿ ಶಿಕ್ಷಣ ನೀಡಲಾಗ್ತಾ ಇದೆ, ಪಠ್ಯ ಪುಸ್ತಕಗಳ ವಿತರಣೆ ಆಗಿದೆಯಾ ಇಲ್ವಾ, ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಬಟ್ ನೋಡಿ, ಮಕ್ಕಳು ಪರದಾಡ್ತಿದ್ದಾರೆ. ತಿಂಗಳಾಗಿ ಹೋಗಿದೆ ಶಾಲೆ ಪ್ರಾರಂಭ ಆಗಿ, ಇನ್ನೂ ಕೂಡ ಪಠ್ಯ ಪುಸ್ತಕಗಳನ್ನ ನೀಡಲಾಗ್ತಾ ಇಲ್ಲ. ರಾಜಕೀಯ ಬಿಡಿ, ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿದೆ. ಶಾಲೆಗಳು ಪ್ರಾರಂಭವಾದರೂ ಕೂಡ ಪುಸ್ತಕಕ್ಕೆ ಮಕ್ಕಳ ಪರದಾಟ, ಬುಕ್ಗಳಿಲ್ಲದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಸರ್ಕಾರಿ ಶಾಲೆ ಮಕ್ಕಳ ಗೋಳು ಕೇಳೋರು ಯಾರು? ಸಚಿವರೇ ನೋಡಬೇಕು, ಸಚಿವರೇ ಗಮನ ಕೊಡಬೇಕು, ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು. ಯಾಕೆ ಇನ್ನೂ ಕೂಡ ಪಠ್ಯ ಪುಸ್ತಕಗಳ ವಿತರಣೆ ಆಗಿಲ್ಲ ಅಂತ. ಬಹುತೇಕ ಕಡೆ ರಿಪಬ್ಲಿಕನ್ ಈ ಕುರಿತಂತೆ ರಿಯಾಲಿಟಿ ಚೆಕ್ ಮಾಡಿದಾಗ ಗಮನಕ್ಕೆ ಬಂದಿರುವಂತಹ ವಿಚಾರ, ಪಠ್ಯ ಪುಸ್ತಕಗಳು ಬಂದಿದೆ ಬಟ್ ವಿತರಣೆ ಆಗುತ್ತೆ, ಸ್ವಲ್ಪ ಡಿಲೇ ಆಗಿದೆ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಶಾಲೆ ತೆರೆದು 1 ತಿಂಗಳಾದರೂ ಕೂಡ ಮಕ್ಕಳಿಗೆ ಪಠ್ಯ ಪುಸ್ತಕ ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಸಬೂಬು ಹೇಳ್ತಿದ್ದಾರೆ. ಇನ್ನು ಯಾವಾಗ ಮಕ್ಕಳಿಗೆ ಪಠ್ಯ ಹಂಚುತ್ತೀರಿ ಸರ್ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಹಾಗಾಗಿ ನಾವೊಂದು ಪ್ರಶ್ನೆ ಮಾಡ್ತಿದೀವಿ, ಕೆಲಸ ಮಾಡಿ ಇಲ್ಲ ಜಾಗ ಬಿಟ್ಬಿಡಿ ಅಂತ. ಇದು ರಿಪಬ್ಲಿಕನ್ ಕೊಡ್ತಾ ಇರುವ ಎಚ್ಚರಿಕೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಶಿಕ್ಷಣ ಸಚಿವರೇ ಒಮ್ಮೆ ಇತ್ತ ನೋಡಿ. ಮಕ್ಕಳಿಗೆ ಇನ್ನೂ ಸಿಕ್ತಿಲ್ಲ ಪಠ್ಯ ಪುಸ್ತಕ. ಬಡ ಮಕ್ಕಳ ಶಿಕ್ಷಣದ ಜೊತೆ ಚೆಲ್ಲಾಟಬೇಕೆ? ಈ ಬಾರಿಯ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಶಾಲೆಗಳು ಪ್ರಾರಂಭವಾಗಿ 1 ತಿಂಗಳಾಯ್ತು. ಆದ್ರೆ ಈವರೆಗೂ ಮಾತ್ರ ಮಕ್ಕಳಿಗೆ ಪಠ್ಯ ಪುಸ್ತಕ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ಮಾಡಿದ್ದು, ಸ್ಥಳೀಯ ಮಟ್ಟದ ಅಧಿಕಾರಿಗಳು ಬುಕ್ ಮಾಡುವಲ್ಲಿ ವಿಳಂಬವಾಗಿದೆ ಎಂಬುದು ಬೆಳಕಿಗೆ ಬಂದಿದೆ. ಬಿಇಒ ಕಚೇರಿಯಿಂದ ಶಾಲೆಗಳಿಗೆ ಬುಕ್ ವಿತರಣೆಯಾಗಬೇಕು. ಯಾವ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಪರಿಶೀಲನೆ ಮಾಡಿ ಬುಕ್ ವಿತರಣೆ ಮಾಡಲು ಸರ್ಕಾರ ಹಣವನ್ನು ಕೂಡ ನೀಡುತ್ತೆ. ಇಷ್ಟಾದರೂ ಶಾಲಾ ಮಕ್ಕಳಿಗೆ ಇನ್ನೂ ಕೂಡ ಪಠ್ಯ ಪುಸ್ತಕ ಸಿಕ್ಕೇ ಇಲ್ಲ. ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ಬುಕ್ ವಿತರಣೆ ವಿಳಂಬವಾಗ್ತಾ ಇದೆ. ಬಿಇಒ ಕಚೇರಿಯಿಂದ ಶಾಲೆಗಳಿಗೆ ಬುಕ್ ವಿತರಣೆ ಆಗಬೇಕು. ಶಾಲೆಗಳು ವಿದ್ಯಾರ್ಥಿಗಳನ್ನ ಪರಿಶೀಲನೆ ಮಾಡಿ ವಿತರಣೆ ಕೂಡ ಮಾಡಬೇಕು. ಬಿಇಒ ಅಧಿಕಾರಿಗಳೇ ಶಾಲೆಗಳಿಗೆ ಪಠ್ಯ ಪುಸ್ತಕವನ್ನ ವಿತರಿಸಬೇಕು. ಪಠ್ಯ ಪುಸ್ತಕ ತೆಗೆದುಕೊಂಡು ಹೋಗಲು ಶಿಕ್ಷಕರಿಗೆ ಆಹ್ವಾನವನ್ನ ಕೂಡ ನೀಡ್ತಾರೆ. ಶಿಕ್ಷಕರು ಬಂದು ಪಠ್ಯ ಪುಸ್ತಕವನ್ನ ತೆಗೆದುಕೊಂಡು ಹೋಗಬೇಕು. ಪಠ್ಯ ಪುಸ್ತಕ ತೆಗೆದುಕೊಂಡು ಹೋಗೋದು ಶಿಕ್ಷಕರ ಕೆಲಸವಲ್ಲ, ಅಧಿಕಾರಿಗಳ ಒತ್ತಡದಿಂದ ತೆಗೆದುಕೊಂಡು ಹೋಗಬೇಕು. ಇದರಿಂದ ಶಾಲೆಗಳಿಗೆ ಪಠ್ಯ ತಲುಪೋದು ತಡವಾಗ್ತಾ ಇದೆ. ಬುಕ್ ವಿತರಣೆಗೆ ಸರ್ಕಾರ ನೀಡಿದ ಹಣ ನುಂಗುವ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ. ಇದರಿಂದ ಪಠ್ಯ ಪುಸ್ತಕಗಳು ಶಾಲೆಗೆ ತಲುಪುವಲ್ಲಿ ವಿಳಂಬವಾಗ್ತಾ ಇದೆ. ಒಟ್ಟಾರೆ ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳಿಗೆ ತರಗತಿ ಆರಂಭವಾಗಿ 1 ತಿಂಗಳಾದರೂ ಪಠ್ಯ ಪುಸ್ತಕ ವಿತರಣೆ ಮಾಡದೇ ಇರೋದು ದುರಂತ. ಆದರೆ ಮಕ್ಕಳಿಗೆ ನ್ಯಾಯ ಒದಗಿಸುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡೋ ಮಾತೇ ಇಲ್ಲ. ಮಕ್ಕಳಿಗೆ ಪಠ್ಯ ವಿತರಿಸಿ, ಎಲ್ಲ ಕೆಲಸವನ್ನ ಬಿಟ್ಬಿಡಿ. ಇದು ರಿಪಬ್ಲಿಕ್ ಕನ್ನಡದ ಎಚ್ಚರಿಕೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬೀದರ್ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕಕ್ಕೆ ತೊಂದರೆ ಶುರುವಾಗಿದೆ. ಮಕ್ಕಳ ಗೋಳಿನ ಬಗ್ಗೆ ರಿಪಬ್ಲಿಕನ್ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ರಾಜ್ಯದ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ಈಗಾಗಲೇ ಸ್ಕೂಲ್ ಚಾಲೂ ಆಗಿವೆ. ಹಳ್ಳಿಯಲ್ಲಿ ಮಕ್ಕಳು ಏನದಂದ್ರೆ ಖುಷಿಯಿಂದ ಸ್ಕೂಲು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಇನ್ನೂ ಏನದಂದ್ರೆ ಏನು ಪುಸ್ತಕ ಇರ್ತಾವ, ಪುಸ್ತಕ ಬಂದಿಲ್ಲ. ಪಠ್ಯ ಪುಸ್ತಕ ಇನ್ನೂ ಸರಬರಾಜಾಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಇದು 2ನೇ ಕ್ಲಾಸ್ ಬುಕ್ಕು. ಕರ್ನಾಟಕ ಸರ್ಕಾರ 2ನೇ ಕ್ಲಾಸು, 3ನೇ ಕ್ಲಾಸು, 1ನೇ ಕ್ಲಾಸು ಸೇರಿದಂತೆ ಹಲವು ತರಗತಿಯ ಇನ್ನೂ ಪಠ್ಯ ಪುಸ್ತಕ ಇನ್ನೂ ಸರಬರಾಜಾಗಿಲ್ಲ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಆ ಇಲಾಖೆ ಅಧಿಕಾರಿನೇ ಇದ್ದಾರೆ. ನೇರವಾಗಿ ಯಾವ ತರಗತಿಯ ಬುಕ್ಕು ಬಂದಿಲ್ಲ, ಯಾವ ತರಗತಿದು ಬರಬೇಕು ಅವರನ್ನು ನಾವು ಕೇಳೋಣ. ಸರ್, ಸ್ಕೂಲ್ ಅಂತೂ ಸ್ಟಾರ್ಟ್ ಆಗಿವೆ. ಈಗಾಗಲೇ ಯಾವ ತರಗತಿ ಬುಕ್ ಬರಬೇಕು ಸರ್? 1ರಿಂದ 10ನೇ ತರಗತಿವರೆಗೆ ಯಾವ ತರಗತಿಯಲ್ಲಿ ಬುಕ್ ಕೊರತೆ ಇದೆ ಸರ್? ಸರ್, KTBSಲಿಂದ ಈಗಾಗಲೇ ಬೀದರ್ ಬ್ಲಾಕಿಗೆ ಸುಮಾರು 70% ಶೀರ್ಷಿಕೆಗಳು ಸರಬರಾಜಾಗಿದ್ದು ಅವುಗಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈಗ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ಶೀರ್ಷಿಕೆಗಳು ಕೂಡ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಆದರೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇನ್ನೂ
ಹೆಚ್ಚಿನ ಶೀರ್ಷಿಕೆಗಳು ಬರಬೇಕಾಗಿದ್ದು ಅವು ಬಂದ ತಕ್ಷಣವೇ ಅವುಗಳನ್ನು ಉರ್ದು ಮಾಧ್ಯಮ ಮಕ್ಕಳಿಗೆ ಎಷ್ಟು ಪರ್ಸೆಂಟೇಜ್ ಶೀರ್ಷಿಕೆ ಬಂದಿವೆ ಸರ್ ಬುಕ್ಗಳು? ಉರ್ದು ಮಾಧ್ಯಮದಲ್ಲಿ ಬೀದರ್ ಬ್ಲಾಕಿಗೆ ಕೇವಲ 13% ಶೀರ್ಷಿಕೆಗಳು ಮಾತ್ರ ಇಲ್ಲಿ ಈಗ ನಾವು ಸಂಗ್ರಹಣೆ ಮಾಡಿದ್ದೀವಿ ಸರ್. 87% ಬುಕ್ಗಳು ಬರಬೇಕು ಸರ್. ಈಗ 2ನೇ ತರಗತಿಯಲ್ಲಿ ಓದಂಥ ಮಕ್ಕಳಿಗೆ ಕೂಡ ಬುಕ್ ಬಂದಿಲ್ಲ ಅಂತೀವಿ ಸರ್. ಹೌದು, ಕನ್ನಡ ಮಾಧ್ಯಮದ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ 2 ಶೀರ್ಷಿಕೆಗಳು ಮಾತ್ರ ಬಂದಿದ್ದು, ಉಳಿದ ಶೀರ್ಷಿಕೆಗಳು ಇಷ್ಟರಲ್ಲೇ ಬರೋದಿದೆ ಸರ್. ಬರಬೇಕು. ಶಿಕ್ಷಣ ಸಚಿವರೇ ನೋಡಿದ್ರಲ್ಲ, ಅಧಿಕಾರಿನೇ ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸ್ಕೂಲ್ ಅಂತೂ ಸ್ಟಾರ್ಟ್ ಆಗಿವೆ. ಮಕ್ಕಳು ಖುಷಿಯಿಂದ ಏನಂದ್ರೆ ಸ್ಕೂಲ್ ಹತ್ತ ಮುಖ ಮಾಡ್ತಾ ಇದ್ದಾರೆ. ನಲ್ಲಿ ಕಲಿ ಸೇರಿದಂತೆ ಸಾಕಷ್ಟು ಏನು ಮಕ್ಕಳು ಉಲ್ಲಾಸದಲ್ಲಿ ಏನಾದ್ರು ಸ್ಕೂಲ್ ಹತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಪಠ್ಯ ಪುಸ್ತಕಗಳೇನು ಈಗಾಗಲೇ ಬಂದಿಲ್ಲ ಸ್ಕೂಲಿಗೆ. ಹೀಗಾಗಿ ಮಕ್ಕಳೆಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗ್ತಾ ಇದ್ದಾರೆ. ಹೀಗಾಗಿ ತಕ್ಷಣವೇ ಏನಂದ್ರೆ ಅವ್ರಿಗೇನು ಈಗಾಗಲೇ ಪುಸ್ತಕ ಉರ್ದು ಮಾಧ್ಯಮದಲ್ಲಿ ಸುಮಾರು 87% ಬುಕ್ ಬಂದಿಲ್ಲ. ಮತ್ತು 2ನೇ ತರಗತಿ, 4ನೇ ತರಗತಿ, 6ನೇ ತರಗತಿ ಈ ರೀತಿ ಏನು ಪಠ್ಯ ಪುಸ್ತಕ ಕೊರತೆ ಆಗಿದೆ. ಆ ಕೊರತೆಯನ್ನು ನೀಗಿಸುವಂಥ ಕೆಲಸ ರಾಜ್ಯದ ಶಿಕ್ಷಣ ಸಚಿವರು ಮಾಡಲೇಬೇಕಂತೇಳಿ ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡ ನಾವು ಕೂಡ ಒತ್ತಾಯಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.